ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ನೆಟ್ಫ್ಲಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಏಪ್ರಿಲ್ 1ನೇ ತಾರೀಕಿಂದ ಇಂಡಿಯಾದಲ್ಲಿ ಡಬ್ಲ್ಯೂ ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಸೊ ಪ್ರೈಸಸ್ ಗಳೆಲ್ಲ ಹೇಗಿರುತ್ತೆ ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಸೊ ನೆಟ್ಫ್ಲಿಕ್ಸ್ ಅವರೇ ಅಫಿಷಿಯಲ್ ಆಗಿ ತಿಳಿಸಿರೋ ಪ್ರಕಾರ ನಾವು ಡಬ್ಲ್ಯೂ ನ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬೇಕು ಅಂದ್ರೆ ಮಿನಿಮಮ್ 1 ಮಂತಿನ ಸಬ್ಸ್ಕ್ರಿಪ್ಷನ್ ಆದಂತಹ 140 ರೂಪೀಸ್ ತಗೊಳ್ಳೇಬೇಕು. ಸೊ 149 ರೂಪಾಯಿಗೆ 1 ಮಂತಿನ ಸಬ್ಸ್ಕ್ರಿಪ್ಷನ್ ನ ತಗೊಂಡ್ರೆ ಅದರಲ್ಲಿ ನಾವು ಡಬ್ಲ್ಯೂ ನ ನೋಡಿ ಎಂಜಾಯ್ ಮಾಡಬಹುದು. ಬರೀ ಇದನ್ನ ಫೋನ್ ನಲ್ಲಿ ಮಾತ್ರ ನೋಡೋದಕ್ಕೆ ಆಗೋದು. ಅಂಡ್ ಐ ಥಿಂಕ್ 480p ಅಲ್ಲಿ ಮಾತ್ರ ಇದು ಪ್ಲೇ ಆಗುತ್ತೆ ಅನ್ಕೋತೀನಿ. ಅದಕ್ಕಿಂತ ಜಾಸ್ತಿ ಕ್ವಾಲಿಟಿನ ನಾವು ನೋಡೋದಕ್ಕೆ ಆಗೋದಿಲ್ಲ. ನಿಮಗೆ ಕ್ವಾಲಿಟಿ ಬೇಕು ಅಂದ್ರೆ ಇನ್ನೂ ಕೂಡ ಜಾಸ್ತಿ ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. ಐ ಥಿಂಕ್ 500 ರೂಪೀಸ್ ಮೇಲೆ ಒಂದು ಸಬ್ಸ್ಕ್ರಿಪ್ಷನ್ ಇದೆ. ಅದನ್ನ ತಗೊಂಡ್ರೆ ನೀವು 3 ಜನ ಯೂಸ್ ಮಾಡಬಹುದು. 720p ಅಲ್ಲಿ ಯೂಸ್ ಮಾಡಬಹುದು. ಅದು ಅಲ್ಲದೆ ಟಿವಿಲೂ ಕೂಡ ಅದನ್ನ ಶೇರ್ ಮಾಡ್ಕೊಂಡು ನೋಡ್ಕೋಬಹುದು. ಸೊ ಅದೆಲ್ಲ ಬೇಡ ಗುರು, ಕಮ್ಮಿಲಿ ಚೀಪ್ ಅಂಡ್ ಬೆಸ್ಟ್ ಯಾವ್ದಪ್ಪ ಅಂದ್ರೆ ನೀವು 149 ರೂಪಾಯಿ ಕೊಟ್ಟು 1 ತಿಂಗಳ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅದರಲ್ಲೇ ನೀವು ಡಬ್ಲ್ಯೂ ನ ಆರಾಮಾಗಿ ನೋಡಿ ಎಂಜಾಯ್ ಮಾಡಬಹುದು. ಸೊ ನಾನು ಕೂಡ ಸಬ್ಸ್ಕ್ರಿಪ್ಷನ್ ನ ತಗೊಂಡು ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಆ ಒಂದು ಫೀಲು ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ನಯೋಮಿ ಅವರು ಅನ್ನೋದು ಜೇಡ್ ಕಾರ್ಗಿಲ್ ಅವರೇ ಬಂದು ರಿವೀಲ್ ಮಾಡಿದ್ರು. ಅಂಡ್ ಈಗ ರೀಸೆಂಟ್ ಆಗಿ ಅವರು ಬಿಯಾಂಕಾ ಬ್ಲೇರ್ ಅವ್ರನ್ನ ನಂಬ್ತೀರಾ ಅಂತ ಕೇಳಿದಾಗ ಇಲ್ಲ, ನಾನು ಬಿಯಾಂಕಾ ಬ್ಲೇರ್ ಅವ್ರನ್ನು ಕೂಡ ನಂಬೋದಿಲ್ಲ, ಯಾಕಂದ್ರೆ ನಾನು ಹಿಂದೆ ನಯೋಮಿ ಅವ್ರನ್ನ ನಂಬಿ ಮೋಸ ಹೋಗಿದ್ದೀನಿ. ಸೊ ಆ ರೀತಿ ಇನ್ನ ನಾನು ಯಾರ ಮೇಲೂ ಕೂಡ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಅಂಡ್ ಅದೇ ರೀತಿ ಬಿಯಾಂಕಾ ಬ್ಲೇರ್ ಅವ್ರನ್ನು ಕೂಡ ನಾನು ನಂಬೋದಿಲ್ಲ ಅಂತ ನಮ್ಮ ಜೇಡ್ ಕಾರ್ಗಿಲ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಸ್ಲಾಮಿ ಅವಾರ್ಡ್ಸ್ ಬಗ್ಗೆ. ಮತ್ತೊಮ್ಮೆ ಸ್ಲಾಮಿ ಅವಾರ್ಡ್ಸ್ ಟೈಮು ಬಂದಿದೆ ಅಂತಾನೆ ಹೇಳ್ಬಹುದು. ಕಳೆದ ವರ್ಷನೂ ಕೂಡ ಡಬ್ಲ್ಯೂ ಅವರು ಇದನ್ನ ಮಾಡಿದ್ರು. ಅಂಡ್ ಈಗ ಮತ್ತೊಮ್ಮೆ ಡಬ್ಲ್ಯೂ ಅವರು ಅದನ್ನ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಇದರಲ್ಲಿ ನೀವು ಹೋಗಿ ಡಬ್ಲ್ಯೂ ವೆಬ್ಸೈಟ್ ಅಲ್ಲಿ ವೋಟ್ ಮಾಡಬಹುದು. ನಿಮ್ಮ ನೆಚ್ಚಿನ ಸೂಪರ್ ಸ್ಟಾರ್ ಆಫ್ ದ ಇಯರ್ ಯಾರು, ವಿಮೆನ್ ಸೂಪರ್ ಸ್ಟಾರ್ ಆಫ್ ದ ಇಯರ್ ಯಾರು, ಬೆಸ್ಟ್ ಮ್ಯಾಚ್ ಆಫ್ ದ ಇಯರ್ ಯಾವುದು, ಬ್ರೇಕ್ಔಟ್ ಸ್ಟಾರ್ ಆಫ್ ದ ಇಯರ್ ಯಾವುದು, ಅಂಡ್ ಟ್ಯಾಗ್ ಟೀಮ್ ಆಫ್ ದ ಇಯರ್ ಯಾವುದು, ಫ್ಯಾಕ್ಷನ್ ಆಫ್ ದ ಇಯರ್ ಯಾವುದು, ಅದನ್ನೆಲ್ಲದನ್ನು ಕೂಡ ನೀವುಗಳು ಹೋಗಿ ವೋಟ್ ಮಾಡಿ ವಿನ್ನರ್ ನ ಅನೌನ್ಸ್ ಮಾಡಬಹುದು. ನಿಮ್ಮ ವೋಟ್ ನ ಕೌಂಟ್ ಮಾಡಿ ಡಬ್ಲ್ಯೂ ಅವರು ಇಲ್ಲಿ ವಿನ್ನರ್ಸ್ ನ ತಿಳಿಸ್ತಾರೆ. ಸೊ ಕಳೆದ ವರ್ಷನೂ ಕೂಡ ಚೆನ್ನಾಗಿತ್ತು. ಅಂಡ್ ಈ ವರ್ಷನೂ ಕೂಡ ಯಾರ್ಯಾರು ವೋಟ್ ಮಾಡಬೇಕು ಅನ್ಕೊಂಡಿದ್ದೀರಾ ನೀವು ಹೋಗಿ ಡಬ್ಲ್ಯೂ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಸ್ಲಾಮಿ ಅವಾರ್ಡ್ಸ್ ಅಂತ ಅಲ್ಲಿ ಬರುತ್ತೆ, ಅಲ್ಲಿ ಹೋಗಿ ನೀವು ವೋಟ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗೋಲ್ಡ್ಬರ್ಗ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬ್ಯಾಡ್ ಬ್ಲಡ್ ಅಲ್ಲಿ ನಮಗೆ ಗೋಲ್ಡ್ಬರ್ಗ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ನಡುವೆ ಒಂದು ಸೆಗ್ಮೆಂಟ್ ಕೂಡ ತೋರಿಸ್ತಾರೆ. ಅಂಡ್ ಆಗ ನಮಗೆ ಗೊತ್ತಾಗುತ್ತೆ ಪ್ರಾಬಬ್ಲಿ ಆದಷ್ಟು ಬೇಗ ನಮಗೆ ಗೋಲ್ಡ್ಬರ್ಗ್ ಆಗಿ ಗಂತರ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ನಮ್ಮ ಗೋಲ್ಡ್ಬರ್ಗ್ ಅವರು ಕೂಡ 2025ರಲ್ಲಿ ತನ್ನ ರಿಟೈರ್ಮೆಂಟ್ ಮ್ಯಾಚ್ ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅವರ ಅಪೋನೆಂಟ್ ಗಂತರ್ ಅವರೇ ಆಗ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತೀವಿ. ಬಟ್ ಬ್ಯಾಡ್ ಬ್ಲಡ್ ಮುಗಿದ್ಮೇಲೆ ಯಾವುದೇ ರೀತಿಯ ಚಿಕ್ಕ ಆಂಗಲ್ ನು ಕೂಡ ಡಬ್ಲ್ಯೂ ಅವರು ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ನಡುವೆ ತೋರಿಸಿಲ್ಲ. ಆ ಬ್ಯಾಡ್ ಬ್ಲಡ್ ಗಿಂತ ಮುಂಚೆ ಗಂತರ್ ಅವರು ಗೋಲ್ಡ್ಬರ್ಗ್ ಅವರ ನೇಮ್ ನಾದ್ರೂ ಡ್ರಾಪ್ ಮಾಡ್ತಾ ಇದ್ರು. ಬಟ್ ಇಲ್ಲಿವರೆಗೂ ಗೋಲ್ಡ್ಬರ್ಗ್ ಅವರ ನೇಮ್ ನೇ ಡಬ್ಲ್ಯೂ ಅವರು ಡ್ರಾಪ್ ಮಾಡಿಲ್ಲ ಅಂತಾನೆ ಹೇಳ್ಬಹುದು. ಸೊ ಯಾಕೆ ಈ ರೀತಿ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ನೇ ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಗಂತರ್ ಅವರ ಕೈಯಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಇರೋದು. ಡಬ್ಲ್ಯೂ ಅವರಿಗೆ ಇಷ್ಟ ಏನೋ ಇದೆ ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ನ ಮಾಡಿಸ್ಬೇಕು ಅಂತ. ಬಟ್ ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ಅಲ್ಲಿ ಯಾವುದೇ ರೀತಿಯ ಚಾಂಪಿಯನ್ಶಿಪ್ ಇನ್ವಾಲ್ವ್ ಆಗಿರಬಾರ್ದು ಅಂತ ಅವರು ಅನ್ಕೋತಾ ಇದ್ದಾರೆ. ಅದಕ್ಕೋಸ್ಕರನೇ ಇಷ್ಟು ದಿನ ಆದ್ರೂ ಕೂಡ ನಮಗೆ ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ನಡುವೆ ಯಾವುದೇ ರೀತಿಯ ಆಂಗಲ್ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಈಗ ರಸಲ್ ಮಿನಿಯಾದಲ್ಲಿ ಗಂತರ್ ಅವರು ಸೋಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಸಮ್ಮರ್ ಟೈಮ್ ಅಲ್ಲಿ ನಮಗೆ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಆಗ ಡಬ್ಲ್ಯೂ ಅವರು ಪ್ರಾಬಬ್ಲಿ ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ನಡುವೆ ಒಂದು ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಸೊ ಗಂತರ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ಇದ್ದಾಗ ಈ ಒಂದು ಮ್ಯಾಚ್ ಆಗಿದ್ದಿದ್ರೆ ಚೆನ್ನಾಗಿರೋದು. ನನ್ನ ಪ್ರಕಾರ ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ನಡುವೆ ನೀವು ನಾನ್ ಟೈಟಲ್ ಗೆ ಮ್ಯಾಚ್ ನ ಆಡಿಸ್ಬೇಕು ಅನ್ನೋದೇ ಇದ್ರೆ ಸುಮ್ನೆ ನೀವು ಬ್ರಾನ್ ಬ್ರೇಕರ್ ಆಗಿ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ನ ಇಟ್ಟಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ರಸಲ್ ಮೇನಿಯಾದಲ್ಲಿ ನಮ್ಮ ರಾಕ್ ಆಗಿ ಜಾನ್ಸಿನ್ ಅವರ ಫ್ಯಾಕ್ಷನ್ ನ ಜಾಯಿನ್ ಮಾಡ್ಕೋತಾರ. ಇದನ್ನ ನಾನು ಹೇಳ್ತಾ ಇಲ್ಲ ಗೈಸ್, ಬದಲಿಗೆ ನಮ್ಮ ಕೆವಿನ್ ಆಶ್ ಅವರು ಹೇಳ್ತಾ ಇದ್ದಾರೆ. ಅವ್ರ ಪ್ರಕಾರ ಡಬ್ಲ್ಯೂ ಅವರು ಒಂದು ಇಂಟ್ರೆಸ್ಟಿಂಗ್ ಆಂಗಲ್ ನ ಪ್ಲಾನ್ ಮಾಡಬಹುದು ರಸಲ್ ಮೇನಿಯಾದಲ್ಲಿ. ಆ ಒಂದು ಆಂಗಲ್ ಏನಪ್ಪಾ ಅಂದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಹೀಲ್ ಟರ್ನ್ ಆಗಿ ರಾಕ್ ಆಗಿ ಜಾನ್ಸಿನ್ ಅವ್ರನ್ನ ಸೇರ್ಕೊಂಡ್ರೆ ಇನ್ನೂ ಕೂಡ ಅದ್ಭುತವಾಗಿ ಡಬ್ಲ್ಯೂ ಅವರು ಸ್ಟೋರಿನ ಕಂಟಿನ್ಯೂ ಮಾಡಬಹುದು ಅಂತ ನಮ್ಮ ಕೆವಿನ್ ಆಶ್ ಅವರು ತಿಳಿಸ್ತಾ ಇದ್ದಾರೆ. ಅಂಡ್ ಇದರಿಂದ ತುಂಬಾ ದಿವಸದಿಂದ ನಾವು ಕಾಯ್ತಾ
ಆಡ್ತಾ ಇದ್ದಂತಹ ರ್ಯಾಂಡಿ ಓಟನ್ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದು ಅವರು ರಾಕ್ ಅವರ ಜೊತೆ ಸೇರ್ಕೊಂಡ್ರೆ ಆ ಒಂದು ಹೀಲ್ ಟರ್ನ್ ಇನ್ನೂ ಕೂಡ ಅಮೇಜಿಂಗ್ ಆಗಿರುತ್ತೆ. ಅಂಡ್ ಇದರಿಂದ ರ್ಯಾಂಡಿ ಓಟನ್ ಹಾಗೆ ಜಾನ್ ಸೀನಾ ಅವರ ಮ್ಯಾಚ್ ಆಗೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ರಸಲ್ ಮೇನಿಯಾದಲ್ಲಿ ನಾವು ಕಾದ್ ನೋಡ್ಬೇಕು ಡಬ್ಲ್ಯೂ ಅವರು ಯಾವ ರೀತಿ ಟ್ವಿಸ್ಟ್ ನ ತಗೊಂಡು ಬರ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ನಮ್ಮ ರ್ಯಾಂಡಿ ಓಟನ್ ಅವರು ಜಾಯ್ನ್ ಆಗ್ತಾರೋ ಇಲ್ವಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನಗೆ ಚಾನ್ಸಸ್ಗಳು ಸಿಕ್ಕಾಪಟ್ಟೆ ಕಮ್ಮಿ ಕಾಣಿಸ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ.